ಈಗ ನಿಮ್ಗೆ ಸರ್ಪ್ರೈಸ್ ಅಂತ ಹೇಳಿದೆ. ಸರ್ಪ್ರೈಸ್ ಅಂದ್ರೆ ಇದು ಮ್ಯಾಟ್. ಯಾಕಂದ್ರೆ ಫಸ್ಟ್ ನೀವು ಸ್ಟಾರ್ಟಿಂಗ್ಲಿಂದ ಕ್ಲಾಸಿಗೆ ಬರೋದು ಹಳೆ ಹುಡುಗರು ಯಾಕೆ ಕರ್ಸಿದ್ದ ಇದಕ್ಕೆ. ನೀವು ಹಳೆ ಹುಡುಗರಿದ್ದಾಗೂ ನಾ ಮಾತು ಕೊಟ್ಟಿದ್ದೆ ನಿಮಗೆ, ಹೌದಲ್ಲ? ನೀವು ಸ್ಟೂಡೆಂಟ್ಗೂ ಮಾತು ಕೊಟ್ಟಿದ್ದೆ, ಆಮೇಲೆ ಪೇರೆಂಟ್ಸ್ಗೂ ಹೇಳಿದ್ದೆ. ನಮ್ಮ ಅಸೋಸಿಯೇಷನಿಂದ ಆಗಲಿ ನನ್ನ ಕಡೆಯಿಂದ ಆಗಲಿ ನಾನು ನಿಮ್ಗೆ ಮಾತು ಕೊಡ್ತೀನಿ. ನಾನು ಮ್ಯಾಟ್ ತಂದೆ ತಿರ್ತೇನೆ, ನಿಮ್ಮ ಮಕ್ಕಳನ್ನ ಮ್ಯಾಟ್ ಮ್ಯಾಗ ಪ್ರಾಕ್ಟೀಸ್ ಮಾಡಿಸೆ ಇನ್ನೂ ಹೆಚ್ಚಿಂದ ಹೊರಗಡೆ ಸ್ಟೇಟ್ ಆಗೈತಿ. ಎಲ್ಲರೂ ಆಲ್ಮೋಸ್ಟ್ ಸ್ಟೇಟ್ ಗೋಲ್ಡ್ ಮೆಡಲಿಸ್ಟ್ ಅದಾರ. ಈ ನೆಕ್ಸ್ಟ್ ಟಾರ್ಗೆಟ್ ಇರೋದು ನ್ಯಾಷನಲ್ದಾಗೂ ಇಲ್ಲಿ ಹುಡುಗರು ಗೋಲ್ಡ್ ಹೊಡಿಲಿ ಅಂತೇಳಿ. ಇಲ್ಲೇ ಅಂತ ಅಲ್ಲ, ನನ್ನ ಕ್ಲಾಸಿಗೆ ಬರೋಂಥ ಸುತ್ತಮುತ್ತ ಹಳ್ಳಿಯಿಂದ ಏನು ಬರ್ತಿರಲ್ಲ ಅವ್ರೆಲ್ಲರಿಗೂ ಅನುಕೂಲ ಆಗಲಿ ಅಂತೇಳಿ. ಯಾಕಂದ್ರೆ ನೀವು ಇಲ್ಲಿ ಪ್ರಾಕ್ಟೀಸ್ ಮಾಡೋದು ಟೆನ್ಸ್ ಮ್ಯಾಗ, ಅಲ್ಲಿ ಮ್ಯಾಟ್ ಮ್ಯಾಗ ಅಂದ್ಕೂಡ ನಿಮ್ಗೆ ಸ್ಲೋ ಆಗತ್ತೈತೆ. ಅದೆಲ್ಲೋ ನನಗೆ ಅಳ್ಕ ಎಷ್ಟು ಇದೆ ಈಗ 1-2 ವರ್ಷ ಕೆಲಸ ಬರೋಬ್ಬರಿ 13 ವರ್ಷ ಈ ಮ್ಯಾಟ್ ತರಬೇಕಂತೇಳಿ ಕಷ್ಟಪಡ್ತೀವಿ ನಾವು. ಸರ್ಕಾರದ ನಮ್ಮ ಅಸಿಸ್ಟೆಂಟ್ ಅಧ್ಯಕ್ಷರಾಗಲಿ, ಫ್ರೆಂಡ್ಸ್ ಆಗಲಿ, ಸದಸ್ಯರಾಗಲಿ, ಪೇರೆಂಟ್ಸ್ ಆಗಲಿ ಎಲ್ಲರೂ ಸಪೋರ್ಟ್ ಮಾಡ್ಯಾರ. ಹಿಂಗೆ ಎಲ್ಲ ಪೇರೆಂಟ್ಸ್ ಆಮೇಲೆ ಇಲ್ಲಿ ಊರಿನ ಹಿರಿಯರು ಯಾವಾಗಲೂ ನಿಮ್ಮ ಆಶೀರ್ವಾದ ನನ್ನ ಮ್ಯಾಗ, ನಮ್ಮ ಕ್ಲಾಸಿನ ಮ್ಯಾಗ, ನಮ್ಮ ಅಸೋಸಿಯೇಷನ್ ಏನು ರುದ್ರಾಕ್ಷ ಟೈಕೊಂಡು ಏನೈತಲ್ಲ ಅದ್ರ ಮ್ಯಾಗ ಸದಾ ನಿಮ್ಮ ಆಶೀರ್ವಾದ ಇರಲಿ ಅಂತೇಳಿ ನಾ 2 ಮಾತು ಹೇಳ್ತೇನೆ. ನಮಸ್ಕಾರ.